ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ನಮ್ಮ ದೇಹದಲ್ಲಿನ ಪ್ರತಿಯೊಂದು ಅಂಗಾಂಗಗಳು ಅತಿ ಅಗತ್ಯವಾಗಿರುತ್ತೆ. ಸಣ್ಣ ಅಂಗಾಂಗಗಳಿಂದ ಹಿಡಿದು ದೊಡ್ಡ ಅಂಗಾಂಗಗಳ ತನಕ ಪ್ರತಿಯೊಂದರ ಕಾರ್ಯ ಮಹತ್ವದ್ದು. ಯಾವುದೇ ಅಂಗಾಂಗವನ್ನ ನಾವು ಕಡೆಗಣಿಸುವಂತಿಲ್ಲ. ಹೃದಯಕ್ಕೆ ಸಮರ್ಪಕವಾಗಿ ರಕ್ತವನ್ನ ಹರಿಸುವಲ್ಲಿ ರಕ್ತನಾಳಗಳ ಪಾತ್ರ ಬಹುಮುಖ್ಯ. ಆದರೆ ಕೆಲವರ ದೇಹದಲ್ಲಿನ ಅಸಮರ್ಪಕ ಕ್ರಿಯೆಗಳಿಂದ ಉಬ್ಬಿರುವ ರಕ್ತನಾಳಗಳು ಕಂಡುಬರುತ್ತೆ. ಹಾಗೆ ಸಾಕಷ್ಟು ದೈಹಿಕ ಚಟುವಟಿಕೆ ಇಲ್ಲದೆ ಇರೋದು ಕಾಲುಗಳಲ್ಲಿನ ರಕ್ತದ ಹರಿವನ್ನ ಕಡಿಮೆ ಮಾಡುತ್ತೆ. ಇದು ರಕ್ತನಾಳಗಳ ಮೇಲೆ ಗುಳ್ಳೆಗಳ ರಚನೆಗೆ ನೆರವಾಗುತ್ತೆ. ಇದನ್ನ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿರುವ ರಕ್ತನಾಳಗಳು ಅಂತ ಕರೀತಾರೆ. ಈ ಕಾಯಿಲೆಯಿಂದ ಬಳಲುವವರು ಸಾಕಷ್ಟು ಜನ, ಆದರೆ ಭಯ ಪಡುವ ಅವಶ್ಯಕತೆಯೇ ಇಲ್ಲ. ಯಾಕಂದ್ರೆ ಇದಕ್ಕೆ ಪರಿಣಾಮಕಾರಿ ಹಾಗೂ ಶಾಶ್ವತ ಪರಿಹಾರ ಇದೆ. ಅಲ್ಲದೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ 35ನೇ ವರ್ಷದ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಿದೆ. ಈ ನಿಟ್ಟಿನಲ್ಲಿ ಸ್ಪೆಷಲ್ ಆಫರ್ ಕೂಡ ನೀಡ್ತಾ ಇದೆ. ಈ ಆಫರ್ ಮಾರ್ಚ್ 31ರವರೆಗೆ ಮಾತ್ರ ಇರುತ್ತೆ. ಇವತ್ತಿನ ವೆರಿಕೋಸ್ ವೇನ್ಸ್ ಟಾಪಿಕ್ನ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದಂತಹ ಡಾಕ್ಟರ್ ಆನಂದ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಮೊದಲನೇದಾಗಿ ಈ ವೆರಿಕೋಸ್ ವೇನ್ಸ್ ಅಂದ್ರೆ ಏನು? ಅದೇ ವೆರಿಕೋಸ್ ವೇನ್ಸ್ ಅನ್ನೋದು ಒಂದು ಕಾಮನ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ಬ್ಲಡ್ ವೆಸಲ್ಸ್, ಎಸ್ಪೆಷಲಿ ವೇನ್ಸಲ್ಲಿ ಆಗ್ತಕ್ಕಂಥ ಒಂದು ಬ್ಲಡ್ ಫ್ಲೋನಲ್ಲಿ ವ್ಯತ್ಯಾಸ ಆದಾಗ, ಎಸ್ಪೆಷಲಿ ಏನಾಗುತ್ತೆ, ವೇನ್ಸಲ್ಲಿ ರಿವರ್ಸ್ ಬ್ಲಡ್ ಫ್ಲೋ ಆಗ್ತಾ ಇರುತ್ತೆ. ಸೊ ಯಾವಾಗ ಆ ಥರದ ಒಂದು ರಿವರ್ಸ್ ಬ್ಲಡ್ ಫ್ಲೋ ಹೆಚ್ಚಾದಾಗ ಏನಾಗುತ್ತೆ, ಸೊ ಅದು ಇಂಟ್ರಾವೀನಸ್ ಪ್ರೆಷರ್ ಜಾಸ್ತಿ ಆಗಿ ಅಲ್ಲಲ್ಲೇ ವೇನ್ಸ್ ಊದ್ಕೊಳ್ಳುವಂಥದ್ದು ಸೋಲಂಡ್ ಆರ್ ಬಲ್ಜಿಂಗ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಈ ಥರದ ಲಕ್ಷಣಗಳು ತೈ ಮತ್ತು ಲೆಗ್ ರೀಜನಲ್ಲಿ, ಅಂದರೆ ತೊಡೆ ಭಾಗ ಮತ್ತು ಕಾಲಿನ ಭಾಗದಲ್ಲಿ ಕಾಣಿಸ್ಕೊಂಡಾಗ ಮೋಸ್ಟ್ ಕಾಮನ್ಲಿ ಅದನ್ನ ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಯೂಶುವಲಾಗಿ ಈ ವೇನ್ಸಲ್ಲಿ ಡಿಆಕ್ಸಿಜಿನೇಟೆಡ್ ಅಥವಾ ಇಂಪ್ಯೂರ್ ಬ್ಲಡ್ ಕ್ಯಾರಿ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಇದು ಈ ಒಂದು ಬ್ಲಡ್ಡಿನ ಕಲರ್ ಬ್ಲೂಯಿಶ್ ಆಗಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಅಲ್ಲಲ್ಲೇ ಒಂದು ಬ್ಲೂಯಿಶ್ ಆಗಿ ಪರ್ಪಲ್ ರೀತಿ ಅಥವಾ ಡಾರ್ಕ್ ಬ್ಲೂ ಆಗಿ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಸ್ಪೈಡರ್ ವೆಬ್ ರೀತಿ, ಅಂದರೆ ಮೇಲ್ಗಡೆ ಸೂಪರ್ಫಿಷಿಯಲ್ ವೇನ್ಸಲ್ಲಿ ಏನಾದ್ರು ಆಯಿತು ಅಂತಂದಾಗ ಈ ಒಂದು ವೆರಿಕೋಸ್ ವೇನ್ಸ್ ಅಂತಲೇ ಯೂಶುವಲ್ ಆಗಿ ನಾವು ಅದನ್ನು ಡಯಾಗ್ನೋಸಿಸ್ ಮಾಡ್ತಕ್ಕಂಥದ್ದು ಇರುತ್ತೆ. ಓಕೆ ಡಾಕ್ಟರ್, ಇನ್ನು ವೆರಿಕೋಸ್ ವೇನ್ಸ್ನ ಲಕ್ಷಣಗಳು ಹೇಗಿರುತ್ತೆ? ಅದೇ ತುಂಬ ಜನರಲ್ಲಿ ಏನಾಗುತ್ತೆ, ಇದು ಗ್ರ್ಯಾಜುವಲ್ ಆಗಿ ಶುರುವಾಗ್ತಕ್ಕಂಥದ್ದು ಇರುತ್ತೆ. ಸೊ ಹೇಳಿದಾಗೆ ಎರಡು ಥರದ ಒಂದು ವೇನ್ಸ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೂಪರ್ಫಿಷಿಯಲ್ ಆ್ಯಂಡ್ ಡೀಪ್ ವೇನ್ಸ್ ಅಂತ ಹೇಳ್ತೀವಿ. ಮೇಲ್ಭಾಗದಲ್ಲಿ ಕಾಣಿಸ್ಕೊಳ್ಳುವಂಥದ್ದೆಲ್ಲ ವೆನ್ಯೂಲ್ಸ್ ಅಥವಾ ಸೂಪರ್ಫಿಷಿಯಲ್ ವೇನ್ಸ್ ಅಂತ ಹೇಳ್ತೀವಿ. ಸಬ್ಕ್ಯೂಟೇನಿಯಸ್ ಲೇಯರಲ್ಲಿ ಕಂಡು ಬರ್ತಕ್ಕಂಥ ಒಂದು ವೇನ್ಸ್. ವೆರಸ್ ಇನ್ನರ್ ಪಾರ್ಟಲ್ಲಿ ಕಾಣಿಸ್ಕೊಳ್ಳುವಂಥ ವೇನ್ಸ್ ಇರುತ್ತೆ, ಅದು ಲಾರ್ಜರ್ ವೇನ್ಸ್ ಅಥವಾ ಡೀಪರ್ ವೇನ್ಸ್ ಅಂತ ಹೇಳ್ತೀವಿ ಯೂಶುವಲಾಗಿ. ಸೊ ಯಾವುದೇ ಥರದ ವೇನ್ಸ್ ಕೂಡ ಅಫೆಕ್ಟ್ ಆಗ್ಬೋದು. ಸೊ ಏನಾಗುತ್ತೆ, ಇನಿಷಿಯಲ್ ಸ್ಟೇಜಲ್ಲಿ ಮೋಸ್ಟ್ ಕಾಮನ್ಲಿ ಒಂದೊಂದು ಪಾರ್ಟಲ್ಲಿ ಮಾತ್ರ ಲೈಟಾಗಿ ವೆಯ್ನ್ ಬಲ್ಜ್ ಆಗಿರೋದು, ಅಥವಾ ಸೋಲನ್ ಆಗ್ತಾ ಇರೋದು, ಅಥವಾ ಹೇಳಿದಾಗೆ ಪರ್ಪಲಿಶ್ ಆಗಿ ಕಾಣಿಸ್ಕೊಳ್ಳುವಂಥದ್ದು, ಈ ಥರದ ಒಂದು ಸೈನ್ಸ್ನ ನಾವು ತುಂಬ ಜನರಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ. ಅಂದರೆ ಯಾವುದೇ ಥರ ನೋವಾಗಿರಲಿ ಅಥವಾ ಬೇರೆ ಥರದ ಲಕ್ಷಣಗಳಿಗಿಂತ ಈ ಥರ ಒಂದು ಸೈನ್ಸ್ ಅನ್ನೋದು ಹೆಚ್ಚಾಗಿ ನೋಡ್ತಕ್ಕಂಥದ್ದು ಇರುತ್ತೆ. ವೆಯ್ನ್ ಬಲ್ಜ್ ಆಗುವಂಥದ್ದು ಎಸ್ಪೆಷಲಿ ತುಂಬ ಜನರಲ್ಲಿ ಮಂಡಿ ಹಿಂಭಾಗ ಪಾಪ್ಲಿಟಿಯಲ್ ಫೋಸಾ ಅಂತ ಹೇಳ್ತೀವಿ, ಅಲ್ಲಿರ್ತಕ್ಕಂಥ ಒಂದು ವೇನ್ಸ್ ಏನಿರುತ್ತೆ ಪಾಪ್ಲಿಟಿಯಲ್ ವೇನ್ಸ್, ಅದು ಸೋಲನ್ ಆಗುವಂಥದ್ದು ಇರುತ್ತೆ. ಅಥವಾ ತೈ ರೀಜನಲ್ಲಿ ಸ್ಯಾಫಿನಸ್ ವೇನ್ ಅಂತ ಇರುತ್ತೆ, ಸೊ ಅದು ಬಲ್ಜ್ ಆಗುವಂಥದ್ದು. ಅಥವಾ ಶಿನ್ ಬೋನ್ ಅಂತ ಏನು ಹೇಳ್ತೀವಿ, ಕಾಲಿನ ಭಾಗದಲ್ಲಿರ್ತಕ್ಕಂಥವು, ಅಲ್ಲಿ ವೇನ್ ಊದ್ಕೊಳ್ಳುವಂಥದ್ದೆಲ್ಲ ಇರುತ್ತೆ. ಸೊ ಅದು ಯಾವಾಗ ಅವರು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ, ನಿಧಾನಕ್ಕೆ ಆ ವೇನ್ ಯಾವ್ಯಾವೆಲ್ಲ ಕಡೆ ಇರುತ್ತೆ ಆ ಕಡೆ ಎಲ್ಲ ಬಲ್ಜ್ ಆಗ್ತಾ ಹೋಗಿ ಲೇಟೆಸ್ಟ್ ಸ್ಟೇಜಸ್ಸಲ್ಲಿ ಅವ್ರಿಗೆ ಹಲವಾರು ಥರ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಅಂದರೆ ಪ್ರಮುಖವಾಗಿ ಪೇಯ್ನ್, ಅದರಲ್ಲೂ ಕೂಡ ಕಾಫ್ ಮಸಲ್ಸಲ್ಲಿ ಪೇಯ್ನ್ ಹೆಚ್ಚಾಗಿ ಕಂಡು ಬರುವಂಥದ್ದು, ಅಥವಾ ಆ್ಯಕ್ಟಿವಿಟಿ ಮಾಡುವಾಗ ಅವ್ರಿಗೆ ಪೇಯ್ನ್ ಇರೋದಿಲ್ಲ, ರೆಸ್ಟ್ ತೊಗೊಂಡಾಗ ಪೇಯ್ನ್ ಬರುವಂಥದ್ದು ಇರುತ್ತೆ. ಎಸ್ಪೆಷಲಿ ನೈಟ್ ಟೈಮ್ಸಲ್ಲಿ ರೆಸ್ಟ್ ಮಾಡುವಾಗ ಪೇಯ್ನ್ ಬರುವಂಥದ್ದು, ಅಥವಾ ಕ್ರ್ಯಾಂಪ್ ಥರ ಸಡನ್ನಾಗಿ ಇಟ್ಕೊಳ್ಳುವಂಥದ್ದು. ಬ್ಲಡ್ ಸರ್ಕ್ಯುಲೇಷನ್ ಅಫೆಕ್ಟ್ ಆಗ್ತಾ ಹೋದಾಗ ಏನಾಗುತ್ತೆ, ಸೊ ಅಗೇನ್ ಕಾಲಿನ ಭಾಗದಲ್ಲಿ ಒಂದು ಹೆವಿ ಫೀಲಿಂಗ್ ಆಗುವಂಥದ್ದು, ಡಲ್ ಏಕಿ ಫೀಲಿಂಗ್ ಅಂತ ಹೇಳ್ತೀವಿ. ಎಸ್ಪೆಷಲಿ ಅರೌಂಡ್ ಆ್ಯಂಕಲಲ್ಲಿ ಈ ಥರ ಒಂದು ಭಾರ ಥರ ಫೀಲ್ ಆಗುವಂಥದ್ದು, ಅಥವಾ ವಾಕ್ ಮಾಡೋದಕ್ಕೆ ಕಷ್ಟ ಆಗುವಂಥದ್ದು, ಅಥವಾ ಲಾಂಗ್ ಸ್ಟ್ಯಾಂಡಿಂಗ್ ಮಾಡೋದಕ್ಕೆ ಅವ್ರಿಗೆ ಡಿಫಿಕಲ್ಟಿ ಅನಿಸುವಂಥದ್ದು. ಈ ಥರದ್ದೆಲ್ಲ ಕ್ರಮೇಣವಾಗಿ, ಅಂದರೆ ಆ ಡಿಸೀಸ್ ಕಂಡೀಷನ್ ಪ್ರೋಗ್ರೆಸ್ ಆಗ್ತಾ ಹೋದಾಗೆ ಸಿಂಪ್ಟಮ್ಸ್ ಕೂಡ ಕ್ರಮೇಣವಾಗಿ ಸಿವಿಯರ್ ಆಗ್ತಾ ಹೋಗುವಂಥದ್ದು ಇರುತ್ತೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಹದೇವ್ ಅಂತ ಹೊಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಹದೇವ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಸರ್, ಹೇಳಿ. ಅದೇ ಸರ್, ಕಾಲಾಗ ಸ್ವಲ್ಪ ಇದು ಇದೆ, 4 ರೂಪಾಯಿ ನೋಡಿ. ಓಕೆ, ಅದು ಸ್ವಲ್ಪ ದಪ್ಪ ಮಾಡೋದು.
ನಿಮ್ಮ ವಯಸ್ಸೆಷ್ಟು? ವಯಸ್ಸು 42 ಸರ್. ಯಾವ ಕಡೆ ಕಾಲಲ್ಲಿ ಈ ಥರ ಆಗಿದೆ? ಬಲಕಾಲ್ ಸರ್, ಬಲಕಾಲ್. ಓಕೆ, ಯಾವಾಗಿಂದ ಈ ಥರ ಸಮಸ್ಯೆ ಆಗ್ತಾ ಇದೆ? ಇಲ್ಲ ಸರ್, ಮುಂದೆ ಒಂದು ಆಕ್ಸಿಡೆಂಟ್ ಆಗಿತ್ತು. ಓಕೆ. ಒಂದು 5 ವರ್ಷ ಮುಂದೆ. ಓಕೆ. ಆವಾಗ ಸ್ವಲ್ಪ ಕಾಲು ಸ್ವಲ್ಪ ಏಟಾಗಿತ್ತು. ಅವಾಗ ಸ್ವಲ್ಪ ನನ್ನ ಆರೋಗ್ಯ ಸ್ವಲ್ಪ ದಪ್ಪ ಆಗುತ್ತೆ ಸರ್. ಓಕೆ ಓಕೆ ಫೈನ್. ನೋಡಿ, ಈಗ ಏನಾಗುತ್ತೆ, ತುಂಬ ಜನರಲ್ಲಿ ಈ ವೆರಿಕೋಸ್ ವೇನ್ಸ್ ಬರೋದಕ್ಕೆ ಹಲವಾರು ಕಾರಣಗಳಿರುತ್ತೆ. ಅದೇ ರೀತಿಯಾಗಿ ಪ್ರೀವಿಯಸ್ ವೇನ್ ಇಂಜುರಿ ಏನಾದ್ರು ಆಯಿತು ಅಥವಾ ಪ್ರೀವಿಯಸ್ ಇಂಜುರೀಸ್ ಇದ್ದಾಗಲೂ ಕೂಡ ಅದೊಂದು ಕಾಮನ್ ಕಾಸೇಟಿವ್ ಫ್ಯಾಕ್ಟರ್ ಅಥವಾ ಅಂದರೆ ಅದು ಒಂದು ಕಾರಣ ಆಗ್ಬೋದು. ಎಲ್ಲೊಂದು ಕಡೆ ಅದರಿಂದ ನಿಮಗೆ ಈ ಥರ ಒಂದು ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಜೊತೆಗೆ ಏನಾಗುತ್ತೆ, ಹೆಚ್ಚೊತ್ತು ನಿಂತ್ಕೊಂಡಾಗ ಅಗೇನ್ ಆ ವೇನ್ಸ್ ವೀಕ್ ಆಗ್ತಾ ಹೋಗುವಂಥದ್ದು ಅಥವಾ ಏಜ್ ಫ್ಯಾಕ್ಟರ್ ಕೂಡ ನೋಡಬೇಕಾಗುತ್ತೆ. ಏಜ್ ಆಗ್ತಾ ಆಗ್ತಾ ವೇನ್ಸಿನ ಒಂದು ಎಲಾಸ್ಟಿಸಿಟಿ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಸೊ ಅಥವಾ ವ್ಯಾಲ್ವ್ಸ್ ಅಂತ ಏನಿರುತ್ತೆ ವೇನ್ಸ್ನ ಒಳಗಡೆ, ಆ ವ್ಯಾಲ್ವ್ಸ್ ವೀಕೇಜ್ ಆಗುವಂಥದ್ದು ಇರುತ್ತೆ, ಅಂದರೆ ವ್ಯಾಲ್ವುಲಾರ್ ಇನ್ಸಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಈ ಥರದ್ದೆಲ್ಲ ಆದಾಗ ಕ್ರಮೇಣವಾಗಿ ಆ ಒಂದು ವೇನ್ಸ್ ಊದ್ಕೊಳ್ಳುವಂಥದ್ದು ಅಥವಾ ಕಾಲಲ್ಲಿ ನೋವು ಬರುವಂಥದ್ದೆಲ್ಲ ಇರುತ್ತೆ. ಸೊ ಹಾಗಾಗಿ ನೋಡಿ, ಇದುವರೆಗೂ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದರೆ ಇದೊಂದು ರೈಟ್ ಟೈಮ್ ಅಂತ ಹೇಳ್ಬೋದು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ. ಸೊ ಆದಷ್ಟು ಮೆಡಿಸಿನ್ಸ್ ಮೂಲಕನೇ ಸಮಸ್ಯೆನ ಆದಷ್ಟು ಸರಿಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಮಹದೇವ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ಪ್ರದೀಪ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರದೀಪ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಹಲೋ. ಹಾಂ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ. ಪ್ರಶ್ನೆ ಕಾರಲ್ಲಿ ಅದೇ ನರ ದಪ್ಪ ಆಗಿದೆ ಸರ್, ಒಂದ್ ನರ. ಓಕೆ. ಅದೇ ಟಿವಿ ತೋರಿಸ್ತಾರ ಆ ತರ ಆಗಿದೆ. ಓಕೆ, ಯಾವಾಗಿಂದ ಇದೆ ಈ ಥರ ಸಮಸ್ಯೆ? 3 year ಇಂದ ಇದೆ ಸರ್. ಓಕೆ, ನೋವೇನಾದ್ರು ಬರ್ತಾ ಇದೆಯಾ? ಪೇನ್ ಏನ್ ಬರಲ್ಲ ಸರ್, ಅದೇ ಒಂಥರ ನವೆ ಬರುತ್ತೆ ಅಷ್ಟೇ. ನಿಮ್ಮ ವಯಸ್ಸೆಷ್ಟು? ಹೇಗಿದೆ ಸರ್? ನಿಮ್ಮ ವಯಸ್ಸೆಷ್ಟು? 40. ಏನು ಕೆಲಸ ಮಾಡುತ್ತಾವು? ಅವರು ಇಲ್ಲಿ ಹೌಸ್ ವೈಫ್ ಸರ್. ಅಲ್ಲ, ತಮ್ಮ ಬಗ್ಗೆ. ಓಕೆ, ನಿಮ್ಮ ಮದರ್ಗೆ ಪ್ರಾಬ್ಲಮ್ ಆಗಿರೋದಾ? ಹಾ ಸರ್, ಮದರಿಗೆ. ಓಕೆ ಫೈನ್. ನೋಡಿ, ಈಗ 40 years ಅಂತ ಅಂದಾಗ ಯೂಶಲ್ ಆಗಿ ಫೀಮೇಲ್ಸಲ್ಲಿ ಒಂದು ರಿಸ್ಕ್ ಅನ್ನೋದು ಜಾಸ್ತಿ ಇರುತ್ತೆ. ಅಗೇನ್ ವೆಯ್ಟ್ ಏನಾದರೂ ಹೆಚ್ಚಿರುವಂಥದ್ದೇ ಆಗಿರ್ಬೋದು ಅಥವಾ ಲಾಂಗ್ ಸ್ಟ್ಯಾಂಡಿಂಗ್ ಹೆಚ್ಚು ಹೊತ್ತು ನಿಂತ್ಕೊಂಡು ಕೆಲಸ ಮಾಡಿದಾಗ ಏನಾಗುತ್ತೆ, ಈ ಥರ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಬರ್ತಕ್ಕಂಥ ರಿಸ್ಕ್ ಇರುತ್ತೆ. ಕೆಲವೊಬ್ಬರಲ್ಲಿ ಈವನ್ ಜೆನೆಟಿಕ್ ಫ್ಯಾಕ್ಟರ್ ಕೂಡ ಒಂದು ಕಾರಣ ಆಗ್ಬೋದು, ಅನುವಂಶೀಯತೆ ಅಂತ ಹೇಳ್ತೀವಿ. ಸೊ ಆ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸಿಂದ ಫೀಮೇಲ್ಸಲ್ಲಿ ಒಂದು ರಿಸ್ಕ್ ಅನ್ನೋದು ಜಾಸ್ತಿ ಆಗುತ್ತೆ. ನೆವೆ ಎಲ್ಲ ಬರ್ತಿದೆ ಅನ್ನೋದಕ್ಕೆ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಅಫೆಕ್ಟ್ ಆಗ್ತಾ ಹೋದಾಗ ಏನಾಗುತ್ತೆ, ಅಲ್ಲಿ ಆ ಒಂದು ಸ್ಕಿನ್ ಡ್ರೈ ಆಗಿ ಅದು ಇಚ್ಚಿಂಗ್ ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಇದೆಲ್ಲ ಕಂಪ್ಲೀಟಾಗಿ ವೆರಿಕೋಸ್ ವೇನ್ಸ್ನ ಲಕ್ಷಣಗಳೇ. ನೋಡಿ, ಇನ್ನೂ ನಿರ್ಲಕ್ಷ್ಯ ಮಾಡ್ದಲ್ಲ ಇದೇ ಒಂದು ಟೈಮಲ್ಲಿ ಒಂದು ಪ್ರಾಪರ್ ಮೆಡಿಸಿನ್ಸ್ ಜೊತೆಗೆ ಪ್ರಾಪರ್ ಪ್ರಿಕಾಷನರಿ ಮೆಜರ್ಸ್ನ ಅನುಸರಿಸಿದ್ರೆ ಸಮಸ್ಯೆನ ಆದಷ್ಟು ಬೇಗ ತಡೆಗಟ್ಬೋದು, ಜೊತೆಗೆ ಸರಿನೂ ಮಾಡ್ಕೋಬೋದು. ಥ್ಯಾಂಕ್ ಯು ಪ್ರದೀಪ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ರಾಮ್ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಾಮ್ ಅವರೇ. ಮೇಡಮ್ ನಮಸ್ತೆ ಮೇಡಮ್. ಸಮಸ್ಯೆ ಹೇಳ್ಕೊಳ್ಳಿ, ಡಾಕ್ಟರ್ ಇದ್ದಾರೆ. ಹಲೋ ಸರ್. ನಮಸ್ತೆ ಸರ್, ಹೇಳಿ. ಸರ್, ನನಗೆ 8 ವರ್ಷದಿಂದ ವೆರಿಕೋಸ್ ಇದೆ ಸರ್. ಅದು ಓಕೆ ಸರ್. ಈಗ ಅದೇನಾಗಿದೆ ಅಂದ್ರೆ ಎಡಗಲ್ಲಲ್ಲಿ ಫಸ್ಟ್ ಸ್ಟಾರ್ಟಿಂಗ್ 7 years ಬ್ಯಾಕ್ ಅಲ್ಲಿ ಸರ್, ಓಕೆ, ಅದು ಸಣ್ಣದಾಗಿ ಒಂದು ಹೆಬ್ಬೆಟ್ಟಿನ ಗಾತ್ರ ಊತ ಬಂತು ಸರ್. ಅದು ಸರಿ ಸರ್, ಅದು ಊತ ಬಂದದ್ದು ಇಷ್ಟು ದಿನ ಪೇನ್ ಇರ್ಲಿಲ್ಲ, ಏನೂ ಇಲ್ಲ, ಬರೀ ಅಷ್ಟು ಮಾತ್ರ ಇತ್ತು ಸರ್. ಅದು ಓಕೆ. ಈಗ ಏನಾಗಿದೆ ಅಂದ್ರೆ ಸರ್, ಅದು ಬೆಳೀತಾ 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 ಈ ಹಿಂದಗಡೆ ಸರ್, ಎಷ್ಟು ಮಂಡಿಯಿಂದ ಒಂದು ಕೆಳಗಡೆ ಸರ್, ಒಂದು 3 ಇಂಚ್ ಕೆಳಗಡೆ, ಅಲ್ಲಿಂದ ಈಗ 3 ಇಂಚು ಅಥವಾ 4 ಇಂಚು ಉದ್ದ ಪೂರ್ತಿ ದಪ್ಪ ಆಗ್ಬಿಟ್ಟಿದೆ ಸರ್. ಅದು ಓಕೆ. ಏನು ಕೆಲಸ ಮಾಡುತ್ತಾವು? ಸರ್, ನಾವು ಸೆಕ್ಯೂರಿಟಿ ಮಾಡ್ತಾ ಇದೀವಿ ಸರ್. ವಯಸ್ಸೆಷ್ಟು ತಮ್ಮದು? ಸರ್, ನನಗೀಗ 29 ಸರ್. ಅದೇ ನೋಡಿ, ಏನಾಗುತ್ತೆ, ಈ ವೆರಿಕೋಸ್ ವೇನ್ಸ್ ಬರೋದಕ್ಕೆ ಹಲವಾರು ಕಾರಣಗಳಿರುತ್ತೆ. ಅದರಲ್ಲಿ ಪ್ರಮುಖವಾದಂಥ ಕಾರಣ ಅಂದರೆ ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದರೆ ಮಾಡುವಂಥ ಒಂದು ಕೆಲಸ ಏನಿರುತ್ತೆ, ಅಂದರೆ ಹೆಚ್ಚು ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋರಲ್ಲಿ ಇದು ಬರುವಂಥ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಜೊತೆಗೆ ಹೇಳಿದಾಗ ಈಗ ನಿಮಗೆ ನೋವು ಬಂದಾಗಲೇ ಆ ಸಮಸ್ಯೆ ಆಗಿದೆ ಅಂತ ಅರ್ಥ ಅಲ್ಲ. ವೇನ್ಸ್ ಊದ್ಕೊಳ್ತಾ ಇದೆ, ಅಲ್ಲಲ್ಲಿ ಲೈಟಾಗಿ ಒಂದು ಕಡೆ ಊದ್ಕೊಂಡಿದೆ ಅಂದಾಗಲೇ ಅದು ಆಲ್ರೆಡಿ ಶುರುವಾಗಿದೆ ಅಂತ ಅರ್ಥ. ಸೊ ಅದನ್ನು ನೆಗ್ಲೆಕ್ಟ್ ಮಾಡಿ ಮತ್ತೆ ಅದೇ ಥರ ನಿಂತ್ಕೊಂಡಾಗ ಏನಾಗುತ್ತೆ, ಆ ವೇನ್ ಯಾವ್ಯಾವ ಜಾಗದಲ್ಲಿದೆ ಆ ಕಡೆ ಎಲ್ಲ ಈ ಥರ ಒಂದು ಬಲ್ಜ್ ಆಗುವಂಥದ್ದು ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನೋಡಿ, ಈಗ ನಿಮ್ಮ ಏಜ್ ಎಲ್ಲ ಇರೋದ್ರಿಂದ ಈ ಟೈಮಲ್ಲಿ ಒಂದು ಸ್ಕ್ಯಾನ್ ರಿಪೋರ್ಟ್ ಮಾಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವ ಎಕ್ಸ್ಟೆಂಟ್ ನಿಮ್ಮ ಸಮಸ್ಯೆ ಪ್ರೋಗ್ರೆಸ್ ಆಗಿದೆ ಅಂತ. ಅದನ್ನೆಲ್ಲ ತಿಳ್ಕೊಂಡು ಇದನ್ನ ಮೆಡಿಸಿನ್ ಮೂಲಕನೇ ಸರಿಪಡಿಸ್ಬೋದಾ ಅಥವಾ ಬೇರೆ ಲೈನ್ ಆಫ್ ಟ್ರೀಟ್ಮೆಂಟ್ ಬೇಕಾಗುತ್ತಾ, ಎಲ್ಲಾದ್ರೂ ಕೂಡ ಕ್ಲಿಯರ್ ಆಗಿ ಸಜೆಸ್ಟ್ ಮಾಡಿ. ಸರ್, ಅಂದ್ರೆ ನಾನು ಇಲ್ಲಿ ಬನ್ನೂರಲ್ಲಿ ಸರ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಒಬ್ರು ಸರ್ಜನ್ ರವಿಕುಮಾರ್ ಸರ್ ಅಂತ ಇದ್ದಾರೆ ಸರ್. ಓಕೆ. ಅವರ ಕಾಂಟ್ಯಾಕ್ಟ್ ಮಾಡಿದ್ದೆ ನಾನು. ಸರಿ. ಅವ್ರು ಹೇಳಿದ್ರು ಇದಕ್ಕೆ ಶಾಶ್ವತ ಪರಿಹಾರ ಅಂತ ಹೇಳ್ಬಿಟ್ರೆ ಆಪರೇಷನ್ ಒಂದೇ ಮಾಡ್ಬೇಕು, ಅದು ಬಿಟ್ಟು ಬೇರೆ
ಯಾವ್ದೇ ತರ ಮಾಡಕ್ಕಾಗಲ್ಲ. ಅದೇ ಮೋಸ್ಟ್ ಕಂಡೀಷನ್ಸ್ ಅಲ್ಲಿ ಏನಾಗುತ್ತೆ, ಇದು ಒಂದು ಸರ್ಜಿಕಲ್ ಕಂಡೀಷನ್ ಅಂತಾನೆ ಹೇಳ್ತೀವಿ. ಬಟ್ ಅದೇನಾಗುತ್ತೆ, ಅದು ಕೊನೆ ಹಂತಕ್ಕೆ ತಲುಪಿದ್ದಾಗ ಆಪರೇಟ್ ಮಾಡುವಂತ ಅಗತ್ಯ ಬಂದೇ ಬರುತ್ತೆ. ಬಟ್ ಅದಕ್ಕೂ ಮುಂಚೆ ಅಂದ್ರೆ ಮೈಲ್ಡ್ ಟು ಮಾಡರೇಟ್ ಅಂತ ಹೇಳ್ತೀವಿ, ಸ್ಟೇಜ್ 1 ಅಥವಾ ಸ್ಟೇಜ್ 2 ಇದ್ದಾಗ ಇದನ್ನ ಔಷಧಿ ಮೂಲಕನೇ ಆದಷ್ಟು ಸರಿಪಡಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ರಿಪೋರ್ಟ್ ಕಂಪ್ಲೀಟ್ ಆಗಿ ನೋಡಿದಾಗ ಕ್ಲಿಯರ್ ಆಗಿ ಸಜೆಸ್ಟ್ ಮಾಡ್ಬೋದು. ನಿಮ್ಮ ಏಜ್ ಫ್ಯಾಕ್ಟರು ಅಥವಾ ನಿಮ್ಮ ಕ್ಲಿನಿಕಲ್ ಸಿಂಪ್ಟಮ್ಸ್ ಅಂದರೆ ಯಾವ ಥರದ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಅಥವಾ ಆ ವೇನ್ಸ್ ಯಾವ ಥರ ಊದ್ಕೊಂಡಿದೆ ಇದೆಲ್ಲ ತಿಳ್ಕೊಂಡು ನಂತರ ನಿಮಗೆ ಕ್ಲಿಯರ್ ಆಗಿ ಸಜೆಸ್ಟ್ ಮಾಡ್ಬೋದು. ಥ್ಯಾಂಕ್ ಯು ರಾಮ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಸುನೀಲ್ ರಾಯಚೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸುನೀಲ್ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಸರ್. ಹಾಂ ಸರ್, ನಮಸ್ತೆ, ಹೇಳಿ ಸರ್. ನನ್ನ ಹೆಸರು ಸುನಿಲ್ ಗೌಡ್ ಅಂತ. ಓಕೆ ಸರ್, ನನಗೆ ಕಾಫ್ ಪೇನ್ ಇದೆ. ಒಂದು 5-7 ನಿಮಿಷ ವಾಕ್ ಮಾಡಿದ್ರೆ ಕಾಫ್ ಪೇನ್ ಆಗುತ್ತೆ ಸರ್. ಓಕೆ, ಒಂದ್ 2 ನಿಮಿಷ ರೆಸ್ಟ್ ಮಾಡಿದ್ರೆ ಮತ್ತೆ ವಾಕ್ ಮಾಡ್ಬೋದು. ಓಕೆ. ವೇನ್ಸ್ ಏನಾದ್ರು ಊದ್ಕೊಂಡಿದೆಯಾ ಆ ಜಾಗದಲ್ಲಿ? ಇಲ್ಲ ಸರ್, ಏನಿಲ್ಲ ಸರ್. ಓಕೆ, ನಿಮ್ಮ ಏಜ್ ಎಷ್ಟು? ನನಗೆ 47 ಸರ್. ಓಕೆ, ಯಾವಾಗಿಂದ ಈ ಥರ ಅನಿಸ್ತಿದೆ ಸಮಸ್ಯೆ? ಇದೊಂದು 5-6 ತಿಂಗಳು ಆಯ್ತು ಸರ್. ಓಕೆ, ಯೂಶುವಲ್ ಆಗಿ ನೋಡಿ, ಕಾಫ್ ಮಸಲ್ಸ್ ಅಲ್ಲಿ ಪೇನ್ ಬರೋದಕ್ಕೆ ಒಂದು ಓವರ್ ಎಕ್ಸರ್ಷನ್ ಅಂತ ಹೇಳ್ತೀವಿ, ಅಂದರೆ ಅತಿಯಾಗಿ ಹೆಚ್ಚು ನಡೆಯುವಂಥದ್ದು ಅಥವಾ ಹೆಚ್ಚು ಹೊತ್ತು ನಿಂತ್ಕೊಂಡಾಗ ಆ ಒಂದು ಕಾಫ್ ಮಸಲ್ಸ್ ಅಲ್ಲಿ ಪೇನ್ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಜೊತೆಗೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಏನಾದರೂ ಸಿವಿಯರ್ ಆಗಿತ್ತು ಅಂತಂದಾಗ ಅದು ಒಂದು ಕಾರಣ ಆಗ್ಬೋದು. ಇದೆಲ್ಲ ಬಿಟ್ಟು ಏಜ್ ಫ್ಯಾಕ್ಟರ್ ಕೂಡ ಕೆಲವೊಮ್ಮೆ ಕಾರಣ ಆಗ್ತಕ್ಕಂಥದ್ದು ಇರುತ್ತೆ. ಅಂದರೆ 40 ಇಯರ್ಸ್ ಅಥವಾ 45 ಇಯರ್ಸ್ ಆದ ನಂತರ ಈ ಥರದ ಒಂದು ಸಮಸ್ಯೆಗಳು ಬರುವಂಥ, ಅಂದರೆ ನಾರ್ಮಲ್ ಆಗಿ ಜಾಯಿಂಟ್ ಅಥವಾ ಬೋನ್ ಆಗಿರ್ಬೋದು ಇದೆಲ್ಲ ವೀಕ್ ಆಗ್ತಾ ಹೋದಾಗ ಮಸ್ಕ್ಯುಲರ್ ಪೇನ್ ಬರುವಂಥ ರಿಸ್ಕ್ ಇರುತ್ತೆ. ಅಫ್ಕೋರ್ಸ್ ವೆರಿಕೋಸ್ ವೇನ್ಸ್ ಅನ್ನೋ ಒಂದು ಕಂಡೀಷನಲ್ಲೂ ನೋಡ್ತೀವಿ, ಅದಲ್ಲದೆ ಬೇರೆ ಬೇರೆ ಕಾರಣಗಳಿಂದ ಕೂಡ ಬರುವಂಥದ್ದು ಇರುತ್ತೆ. ಸೊ ಹಾಗಾಗಿ ನೋಡಿ, 6 ಮಂತ್ಸಿಂದ ಇದೆ ಅಂತಂದಾಗ ಕಂಪ್ಲೀಟಾಗಿ ಒಂದು ಪ್ರಾಪರ್ ಎವ್ಯಾಲ್ಯೂಯೇಷನ್ ಮಾಡಿದ ನಂತರ ನಿಮಗೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಸುನೀಲ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಲತಾ ಉಡುಪಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲತಾ ಅವರೇ. ಹಲೋ ಸರ್, ನಮಸ್ತೆ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಡಾಕ್ಟರ್, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿಮ್ಮ. ನಮ್ದು ಹಸ್ಬೆಂಡ್ಗೆ 38 ವರ್ಷ ಆಯ್ತು. ಓಕೆ, ಪೆಂಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಸರಿ. ಅವರಿಗೆ ಕಾಲಲ್ಲಿ ಕೂಡ ಹಾಗೆ ಸರ್, ಎಡಕಾಲಲ್ಲಿ ಹೈಸ್ಟು ಇದೆ, ನರ ಉಬ್ಬಿಕೊಂಡು ಬಂದಿದೆ. ಓಕೆ, ರಿಪೀಟ್ ಕೂಡ ಬಲಕಾಲದಲ್ಲಿ ಕೂಡ ಹಾಗೆ ರಿಪೀಟ್ ಆಗಿ ಬಂದಿದೆ ಸರ್. ಅದಕ್ಕೆ ಏನಾದ್ರು? ಈಗ ಔಷಧಿ ಏನಾದ್ರು ತಗೋತಿದ್ದಾರಮ್ಮ? ಇಲ್ಲ ಸರ್, ಅದು 5 ವರ್ಷದಿಂದ ಹಾಗೆ ಉಂಟು. ಸ್ವಲ್ಪ ಮೀಡಿಯಂ ಅಲ್ಲಿ ಇತ್ತು. ಈಗ ಅಂದ್ರೆ ತುಂಬಾ ಅಂದ್ರೆ ಒಂದಕ್ಕೊಂದು ಜಾಯಿಂಟ್ ಆಗಿ ಸುತ್ತಿಕೊಂಡ ತರ ಇದೆ ಸರ್. ಓಕೆ, ಫೈನ್. ಅದೇ ಖಂಡಿತಮ್ಮ. ನೋಡಿ, ಏನಾಗುತ್ತೆ, ಅದು ನಿಧಾನಕ್ಕೆ ಶುರುವಾಗುತ್ತೆ. ನಂತರ ನೆಗ್ಲೆಕ್ಟ್ ಮಾಡಿದಾಗ ಮತ್ತೆ ಅದೇ ಥರದ ಆ್ಯಕ್ಟಿವಿಟೀಸ್ ಮಾಡ್ತಾ ಹೋದಾಗ, ಅಂದರೆ ಲಾಂಗ್ ಸ್ಟ್ಯಾಂಡಿಂಗ್ ಹೆಚ್ಚೊತ್ತು ಒಂದೇ ಕಡೆ ನಿಂತ್ಕೊಂಡು ಕೆಲಸ ಮಾಡಿದಾಗ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಅಫೆಕ್ಟ್ ಆಗಿ ಆ ವೇನ್ಸ್ ಗ್ರ್ಯಾಜುವಲ್ ಆಗಿ ಅದು ಎಲ್ಲ ಕಡೆ ಅದು ಬಲ್ಜ್ ಆಗ್ತಾ ಹೋಗುವಂಥದ್ದು ಇರುತ್ತೆ. ಸೊ ಆ ಥರದ ಒಂದು ಕಂಡೀಷನ್ಸ್ ಯೂಶುವಲ್ ಆಗಿ ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಇದು ಶುರುವಾಗೋದು ನಿಧಾನಕ್ಕೆ, ನಂತರದಲ್ಲಿ ಕೂಡ ಬೇಗನೆ ಪ್ರೋಗ್ರೆಸ್ ಆಗುವಂಥದ್ದು ಇರುತ್ತೆ ಕೆಲವೊಬ್ಬರಲ್ಲಿ. ಸೊ ಹಾಗಾಗಿ ನೋಡಿ, ಇಲ್ಲಿವರೆಗೂ ಏನು ಮೆಡಿಸಿನ್ಸ್ ತಗೊಂಡಿಲ್ಲ ಅಂದಾಗ ಒಂದು 5 ಇಯರ್ಸ್ 6 ಇಯರ್ಸಿಂದ ಇದೆ ಅಂತಂದರೆ ಅದಕ್ಕೊಂದು ಸ್ಕ್ಯಾನ್ ರಿಪೋರ್ಟ್ ಇರುತ್ತೆ, ಡಾಪ್ಲರ್ ವೀನೋಗ್ರಫಿ ಅಂತ. ಅದು ಮಾಡಿಸಿದಾಗ ಕ್ಲಿಯರ್ ಆಗಿ ಯಾವ ಜಾಗದ ಒಂದು ವೇನ್ಸ್ ಅಥವಾ ವ್ಯಾಲ್ವ್ಸ್ ಎಷ್ಟು ವೀಕ್ ಆಗಿದೆ ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಯಾವ ಸ್ಟೇಜಲ್ಲಿದೆ ಅಂತ ತಿಳ್ಕೊಂಡು ನಂತರ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ಆಗಿರ್ಬೋದು. ಜೊತೆಗೆ ಪ್ರಿಕಾಷನರಿ ಮೆಜರ್ಸ್, ಅಂದರೆ ಮತ್ತೆ ಈ ಥರ ಲಾಂಗ್ ಸ್ಟ್ಯಾಂಡಿಂಗ್ನ ಮಾಡುವಂಥದ್ದನ್ನ ಅವಾಯ್ಡ್ ಮಾಡೋದ್ರ ಜೊತೆಗೆ ಸ್ಟಾಕಿಂಗ್ಸ್ ಅಂತ ಸಿಗುತ್ತೆ, ಅದನ್ನು ಯೂಸ್ ಮಾಡೋದು ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಲತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ನವಿದಾ ಬಾನು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ನವಿದಾ ಬಾನು ಅವರೇ. ನವಿದಾ ಬಾನು, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಡಾಕ್ಟರ್. ನಮಸ್ತೆ ಅಮ್ಮ, ಹೇಳಿಮ್ಮ. ಇದು ಉಬ್ಬಿರ ನಾಳ ತೋರಿಸ್ತಾ ಇದ್ದೀರಲ್ಲ, ವೆರಿಕೋಸ್ ವೇನ್ಸ್ ಲಕ್ಷಣ ಓಕೆ, ಆ ತರ ಇದೆ. ನನ್ಗೆ ತುಂಬಾ ಕಾಲು ನೋವು. ಓಕೆ, ಹಲೋ. ತುಂಬಾ ಕಾಲು ನೋವು. ಓಕೆ, ಏಜ್ ಎಷ್ಟಮ್ಮ ನಿಮ್ಮದು? ಹಲೋ, ತಾವು ಟಿವಿ ಮ್ಯೂಟ್ ಮಾಡಿ ಮಾತನಾಡಿ, ಇಲ್ದಿದ್ರೆ ಕರೆ ಕಟ್ ಆಗುತ್ತೆ. ಹಲೋ ಹಲೋ. ಫೈನ್ ಅಮ್ಮ. ನೋಡಿ, ಈಗ ಫೀಮೇಲ್ಸಲ್ಲಿ ಹೇಳಿದಾಗೆ ಒಂದು ರಿಸ್ಕ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಪ್ರತಿಯೊಂದು ಕಾಯಿಲೆ ಬರೋದಕ್ಕೂ ಕೆಲವೊಂದು ಕಾರಣಗಳಿರುತ್ತೆ. ಅದೇ ರೀತಿಯಾಗಿ ಫೀಮೇಲ್ಸಲ್ಲಿ ಎಸ್ಪೆಷಲಿ ಪ್ರೆಗ್ನೆನ್ಸಿ ಏಜಲ್ಲಿ ಯೂಶುವಲ್ ಆಗಿ ಅದು ಒಂದು ರಿಸ್ಕ್ ಜಾಸ್ತಿ ಆಗುತ್ತೆ. ಅಥವಾ ಪೋಸ್ಟ್ ಪ್ರೆಗ್ನೆನ್ಸಿ ಅಥವಾ ಪೋಸ್ಟ್ ಡೆಲಿವರಿ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಬರ್ತಕ್ಕಂಥ ರಿಸ್ಕ್ ಜಾಸ್ತಿ ಇರುತ್ತೆ. ಕೆಲವೊಬ್ಬರಲ್ಲಿ ಈವನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಕೂಡ ಬರುವಂಥ ಒಂದು ರಿಸ್ಕ್ ಇರುತ್ತೆ. ಅಥವಾ ಸ್ಟ್ರಾಂಗ್ ಜೆನೆಟಿಕ್ ಫ್ಯಾಕ್ಟರ್ ಇತ್ತು ಅಂತಂದಾಗ ತುಂಬ ಎಂಗೇಜಲ್ಲೇ ಬರ್ತಕ್ಕಂಥ ರಿಸ್ಕ್ ಇರುತ್ತೆ. ಸೊ ನಿಮ್ಮಲ್ಲಿ ಯಾವೆಲ್ಲ ಒಂದು ಕಾರಣದಿಂದ ಬಂದಿದೆ, ಜೊತೆಗೆ ಅಫ್ಕೋರ್ಸ್ ಅದರ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಬಂದಾಗ ಏಜಿಂಗ್ ಆಗಿರ್ಬೋದು ಅಥವಾ ಒಬೆಸಿಟಿ ಅಂತ ಹೇಳ್ತೀವಿ, ಅಂದರೆ ಬಾಡಿ ವೆಯ್ಟ್ ಅಬ್ನಾರ್ಮಲಿ ಹೈ ಇತ್ತು ಅಂತಂದಾಗ ಏನಾಗುತ್ತೆ, ಎಗೈನ್ ಅದು ಬ್ಲಡ್ ಸರ್ಕ್ಯುಲೇಷನ್ ಅಫೆಕ್ಟ್ ಮಾಡಿ ಈ ಥರ ಒಂದು ವೇನ್ಸ್ ಊದ್ಕೊಳ್ಳುವಂಥದ್ದು ಅಥವಾ ಕಾಲುಗಳಲ್ಲಿ ನೋವು ಬರುವಂಥದ್ದೆಲ್ಲ ಇರುತ್ತೆ. ಸೊ ಹಾಗಾಗಿ
ನಿಮ್ಮಲ್ಲಿ ಯಾವುದು ರಿಸ್ಕ್ ಫ್ಯಾಕ್ಟರ್ಸಿಂದ ತೊಂದರೆ ಉಂಟಾಗಿದೆ ಇದೆಲ್ಲ ತಿಳ್ಕೊಂಡು ಒಂದು ಪ್ರಾಪರ್ ಮೆಡಿಕೇಷನ್ಸ್ನ ಕೊಡುವಂಥದ್ದಿರುತ್ತೆ. ನೋಡಿ ಇದುವರೆಗೂ ಏನು ಮೆಡಿಕೇಷನ್ಸ್ ತೊಗೊಂಡಿಲ್ಲ ಅಂತಂದರೆ ಇನ್ನೂ ನೆಗ್ಲೆಕ್ಟ್ ಮಾಡ್ದಲ್ಲ ಇದೇ ಒಂದು ಟೈಮಲ್ಲಿ ಒಂದು ಪ್ರಾಪರ್ ಮೆಡಿಕೇಷನ್ಸ್ನ ತೊಗೊಂಡ್ರೆ ಬೇಗ ಸಮಸ್ಯೆನ ಸರಿಪಡಿಸ್ಬೋದು, ಮುಂದಕ್ಕೆ ಫರ್ದರ್ ಕಾಂಪ್ಲಿಕೇಶನ್ಸ್ನ ಕೂಡ ಪ್ರಿವೆಂಟ್ ಮಾಡ್ಬೋದು. ಥ್ಯಾಂಕ್ ಯು ನವಿತಾ ಬಾನು ಅವರೇ ಕರೆ ಮಾಡಿದ್ದಕ್ಕಾಗಿ. ಪ್ರಸಾದ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರಸಾದ್ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಕೊಡಿ ಮೇಡಮ್. ಹಲೋ. ಹಲೋ. ಹಾಂ ನಮಸ್ತೆ ಸರ್, ಹೇಳಿ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್, ನಾವು ಆಲ್ರೆಡಿ ವೆರಿಕೋಸ್ 2 ಟೈಮ್ಸ್ ಆಪರೇಷನ್ ಮಾಡ್ಕೊಂಡಿದ್ದೀನಿ, 2 ಕಾಲನ್ನು. ಓಕೆ. ಆಪರೇಷನ್ ಆಗಿದೆ ನೀ ಬ್ಯಾಕ್ ಸೈಡು. ಸರಿ. ಅದು ನೀ ಪೇನ್ ಜಾಸ್ತಿ ಬರ್ತಾ ಇದೆ ಸರ್. ಇವಾಗ ನೀ ಪೇನ್ ಬರ್ತಿದೆಯಾ ನಿಮಗೆ? ಎಸ್ ಸರ್. ಏಜ್ ಎಷ್ಟು ತಮ್ಮದು? 45 ಸರ್. ಓಕೆ. ವೆಯ್ಟ್ ಹೆಚ್ಚಿದೆಯಾ ತಮ್ಮದು? ವೆಯ್ಟ್ 70 ಸರ್. ಓಕೆ. ಏನು ಕೆಲಸ ಮಾಡೋದು? ಗಾರ್ಮೆಂಟ್ಸ್. ಓಕೆ. ನೀದೇನಾದ್ರು ಎಕ್ಸ್ರೇ ಅಥವಾ ಸ್ಕ್ಯಾನಿಂಗ್ ಏನಾದ್ರು ಮಾಡಿಸಿದ್ದೀರಾ? ಸಾರಿ? ನೀ ಜಾಯಿಂಟ್ದು ಎಕ್ಸ್ರೇ ಅಥವಾ ಸ್ಕ್ಯಾನ್ ಮಾಡಿಸಿದ್ದೀರಾ? ನೀ ಜಾಯಿಂಟ್ ಸರ್ ವೆರಿಕೋಸ್ ಮಾಡಿಸಿದೆ ಸರ್. ಓಕೆ. ಆದ್ಮೇಲೆ ಆಪರೇಷನ್ ಮಾಡಿದ್ರು, 2 ರೈಟ್ ಟು ಲೆಫ್ಟ್ 2 ಆಪರೇಷನ್ ಆಗಿದೆ. ಅಲ್ಲ, ಇವಾಗ ನಿಮಗೆ ಮಂಡಿ ನೋವು ಬರ್ತಿದೆ ಅಲ್ವಾ? ಅದನ್ನೇ ಮಾಡ್ಸಿಲ್ಲ ಸರ್. ಓಕೆ ಫೈನ್. ಯಾವಾಗಿಂದ ಇದೆ ಪೇನ್? ಆಪರೇಷನ್ ಆಗ್ತಾರಿಂದನೂ ಇದೆ ಸರ್. ಅದು ಎಷ್ಟು ಸಮಯ ಆಯಿತು? 1 ಇಯರ್ ಆಯ್ತು ಸರ್. ಓಕೆ. ನೋಡಿ ಯೂಶ್ವಲ್ ಆಗಿ ವೆರಿಕೋಸ್ ವೇನ್ಸ್ಗೆ ಆಪ್ರೇಟ್ ಮಾಡಿದ ನಂತರ ವೆರಿಕೋಸ್ ವೇನ್ಸ್ ಪೇಯ್ನ್ ಅನ್ನೋದೇ ಡಿಫ್ರೆಂಟ್ ಆಗಿರುತ್ತೆ. ಸೊ ನಿಮಗೆ ಜಾಯಿಂಟಲ್ಲಿ ಪೇಯ್ನ್ ಬರ್ತಿದೆ ಅಂದಾಗ ಮೋಸ್ಟ್ ಪ್ರಾಬಬ್ಲಿ ಹೇಳಿದಾಗೆ ಕೆಲವೊಬ್ಬರಲ್ಲಿ ಏನಾಗುತ್ತೆ, ಈ ಒಂದು ಬ್ಲಡ್ ಸರ್ಕ್ಯುಲೇಷನ್ ಆ ಟೈಮಲ್ಲಿ ಏನಾದ್ರು ಅಫೆಕ್ಟ್ ಆಗಿ ಅದರಿಂದನೂ ಜಾಯಿಂಟಿನ ಒಂದು ಭಾಗದಲ್ಲಿ ಇರ್ತಕ್ಕಂಥ ಕಾರ್ಟಿಲೇಜ್ ಏನಾದರೂ ಸವಿತಾ ಹೋಯಿತು ಅಂದರೆ ಡಿಜನ್ರೇಷನ್ ಅಂತ ಹೇಳ್ತೀವಿ, ಅಥವಾ ವೇರ್ ಆ್ಯಂಡ್ ಟೇರ್ ಅಂತ. ಸೊ ಆ ಥರದೊಂದು ಫ್ಯಾಕ್ಟರ್ಸಿಂದನೂ ನೀ ಪೇಯ್ನ್ ಬರುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಒಂದು CT ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್ ಮಾಡಿಸಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅದು ಆಸ್ಟಿಯೋ ಆರ್ಥರೈಟಿಸಿಂದ ಆಗ್ತಾ ಇದೆಯಾ ಅಥವಾ ಬೇರೆ ಫ್ಯಾಕ್ಟರ್ಸಿಂದ ಬರ್ತಾ ಇದೆಯಾ ಅಂತ ತಿಳ್ಕೊಂಡು ನಂತರ ಮೆಡಿಸಿನ್ಸ್ ತಗೊಳ್ಳೋದು ಸೂಕ್ತ. ಥ್ಯಾಂಕ್ ಯು ಪ್ರಸಾದ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್, 35ನೇ ವರ್ಷವನ್ನು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪೂರೈಸ್ತಾ ಇದೆ. ಈ ನಿಟ್ಟಿನಲ್ಲಿ ತಾವು ಯಾವ ರೀತಿಯಾದಂತಹ ಆಫರ್ಸ್ಗಳನ್ನು ಕೊಡ್ತಾ ಇದ್ದೀರಾ? ಥ್ಯಾಂಕ್ ಯು. ಏನಾಗುತ್ತೆ, ಈ ಥರ ಒಂದು 35th ಆ್ಯನಿವರ್ಸರಿ ಪ್ರಯುಕ್ತವಾಗಿ ಸೊ ಯಾವುದೇ ಥರದ ಒಂದು ದೀರ್ಘಕಾಲದ ಸಮಸ್ಯೆಗಳಿಗೆ ಸೊ ಶೇಕಡವಾರು ಒಂದು 50% ಅವರಲ್ಲಿ ಟ್ರೀಟ್ಮೆಂಟ್ ಚಾರ್ಜಸಲ್ಲಿ ಆಫ್ ಇರ್ತಕ್ಕಂಥದ್ದು ಇರುತ್ತೆ. ಸೊ ಅವರು ಆಫ್ ಪೇ ಮಾಡಿದ್ರೆ ರಿಮೈನಿಂಗ್ ಅವ್ರಿಗೆ ಫ್ರೀ ಇರುತ್ತೆ. ಇದು 31st ಮಾರ್ಚ್ವರೆಗೂ ಅನ್ವಯವಾಗುತ್ತೆ. ಸೊ ಯಾವುದೇ ಥರದ ಒಂದು ದೀರ್ಘಕಾಲದ ಸಮಸ್ಯೆಗಳು ಅಂದರೆ ಪದೇ ಪದೇ ಬರ್ತಾ ಇದೆ, ಯಾವುದೇ ಥರ ಒಂದು ಔಷಧಿ ತಗೊಂಡೋಗ್ಲು ಕಡಿಮೆ ಆಗೋದಿಲ್ಲ, ಮತ್ತು ಅದು ರಿಕರ್ ಆಗ್ತಾ ಇದೆ ಅಥವಾ ಹೆಚ್ಚಾಗ್ತಾ ಇದೆ, ಅಸ್ತಮಾ, ಅಲರ್ಜಿ ಇರ್ಬೋದು, ಅಥವಾ ಆರ್ಥರೈಟಿಸ್ ಇರ್ಬೋದು, ಅಥವಾ ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಆಟೋ ಇಮ್ಯೂನ್ ಡಿಸೀಸಸ್ ಆಗಿರ್ಬೋದು, ಅಥವಾ ವೆರಿಕೋಸ್ ವೈನ್ ಸಮಸ್ಯೆ ಆಗಿರ್ಬೋದು, ಈ ಥರ ಯಾವುದೇ ಥರದ ದೀರ್ಘಕಾಲದ ಸಮಸ್ಯೆಗಳು ಬಂದಾಗ ಇದಕ್ಕೆ ಹೋಮಿಯೋಪತಿ ಟ್ರೀಟ್ಮೆಂಟ್, ಅದರಲ್ಲೂ ಕೂಡ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅನ್ನೋದು ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ, ಗ್ರ್ಯಾಜುವಲ್ ಆಗಿ ಈ ಥರದ ಸಮಸ್ಯೆಗಳು ಶುರುವಾಗುತ್ತೆ. ಸೊ ಅದೇ ನಿಟ್ಟಿನಲ್ಲಿ ಒಂದು ಗ್ರ್ಯಾಜುವಲ್ ಆಗಿ ಅವರ ಕಂಡೀಷನ್ಸ್ ಕಡಿಮೆನೂ ಆಗ್ತಾ ಬರುತ್ತೆ, ಆಫ್ಟರ್ ಸಮ್ ಟೈಮ್ ಪರ್ಮನೆಂಟ್ ಆಗಿ ಕೂಡ ವಾಸಿ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಓಕೆ ಡಾಕ್ಟರ್, ಏನು ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಹೇಳೋದಾದರೆ ಹೇಗಿರುತ್ತೆ? ಅದೇ ಈಗ ವೆರಿಕೋಸ್ ವೇನ್ಸ್ ಬರೋದಕ್ಕೆ ಈಗ ತುಂಬ ಜನ ಕಾಲ್ ಮಾಡಿದಾಗಲೂ ಡಿಫ್ರೆಂಟ್ ಏಜ್ ಗ್ರೂಪ್ಸಲ್ಲಿರೋಂಥವರಲ್ಲಿ ಬಂದಿರುತ್ತೆ. ಕೆಲವೊಬ್ಬರಲ್ಲಿ 29-30 ಇಯರ್ಸಲ್ಲೇ ಬಂದಿದೆ. ಸೊ ಪ್ರಾಬಬ್ಲಿ ಅವರಲ್ಲಿ ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಅನ್ನೋದು ಒಂದು ರಿಸ್ಕ್ ಆಗ್ತಕ್ಕಂಥದ್ದು ಇರುತ್ತೆ, ಪ್ರಮುಖವಾದಂಥ ಕಾರಣ ಆಗುತ್ತೆ. ಕೆಲವೊಬ್ಬರಲ್ಲಿ ಏಜಿಂಗ್ ಅಂತ ಹೇಳ್ತೀವಿ, ಅಂದರೆ 40-45 ಇಯರ್ಸ್ ನಂತರ ಬಂದಾಗ ಇಲ್ಲೊಂದು ಕಡೆ ಏಜ್ ಫ್ಯಾಕ್ಟರ್ ಅನ್ನೋದು ಕೂಡ ನೋಡಬೇಕಾಗತ್ತೆ. ಈ ವೇನ್ಸ್ ಅನ್ನೋದು ಏನಿರುತ್ತೆ ಅದು ಎಲಾಸ್ಟಿಕ್ ಆಗಿರೋಂಥ ಒಂದು ಸ್ಟ್ರಕ್ಚರ್. ಸೊ ಗ್ರ್ಯಾಜುವಲ್ ಆಗಿ ಎಲಾಸ್ಟಿಸಿಟಿ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಏಜ್ ಆಗ್ತಾ. ಸೊ ಹಾಗಾಗಿ ಪ್ರತಿಯೊಬ್ಬರಲ್ಲೂ ಒಂದು ರೂಟ್ ಕಾಸ್ ಅಂತ ಇರುತ್ತೆ, ಮೂಲ ಕಾರಣ. ಸೊ ಅದನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಜೊತೆಗೆ ಆ ಸಮಸ್ಯೆ ಯಾವೊಂದು ಹಂತದಲ್ಲಿದೆ ಸೊ ಅದನ್ನು ಕೂಡ ನಾವು ನೋಡಬೇಕಾಗತ್ತೆ. ಈಗ ತುಂಬ ಜನರಲ್ಲಿ ಏನಾಗುತ್ತೆ, ಆ ಒಂದು ಎಲಾಸ್ಟಿಕ್ ಲಿಮಿಟ್ ದಾಟಿ ಅದು ಸ್ಟ್ರೆಚ್ ಆಯಿತು ಅಂತಂದಾಗ ಕಂಪ್ಲೀಟ್ ನಾರ್ಮಲಿಗೆ ತರೋದೆಲ್ಲ ಒಂದು ಕಡೆ ಲಿಮಿಟೇಷನ್ಸ್ ಡೆವಲಪ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರಲ್ಲೂ ಡಿಫ್ರೆಂಟ್ ಸ್ಟೇಜಸ್ ಅಥವಾ ಡಿಫ್ರೆಂಟ್ ಕಂಡೀಷನ್ಸ್ನ ನಾವು ನೋಡ್ತೀವಿ. ಸೊ ಹಾಗಾಗಿ ಆ ಥರದ ಒಂದು ರೋಗದ ಲಕ್ಷಣಗಳು ಕೂಡ ವಿಭಿನ್ನವಾಗಿರುತ್ತೆ. ಇದೆಲ್ಲ ತಿಳ್ಕೊಂಡು ನಾವು ಒಂದು ಪ್ರಾಪರ್ ಟ್ರೀಟ್ಮೆಂಟ್ನ ರೆಕಮೆಂಡ್ ಮಾಡ್ತೀವಿ. ಅದನ್ನ ಹೋಲಿಸ್ಟಿಕ್ ಅಪ್ರೋಚ್ ಅಥವಾ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ. ಸೊ ಈ ಥರದ ಒಂದು ಮೆಡಿಸಿನ್ಸ್ ಮೂಲಕ ಅವರ ರೋಗ ಲಕ್ಷಣಗಳು ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ಪ್ಯಾಥಾಲಜಿಕಲ್ ಪ್ರೋಗ್ರೆಸ್ ಏನಾಗ್ತಾ ಇದೆ, ಪ್ಯಾಥಾಲಜಿಕಲ್ ಚೇಂಜಸ್ ಅದು ಕೂಡ ಕಡಿಮೆ ಆಗ್ತಾ, ಅದನ್ನು ಸ್ಟಾಪ್ ಮಾಡುವಂಥ ಒಂದು ಟ್ರೀಟ್ಮೆಂಟ್ನ ನಾವು ಕೊಡುವಂಥದ್ದಿರುತ್ತೆ. ಅಫ್ಕೋರ್ಸ್ ಹೇಳಿದಾಗೆ ಕೆಲವೊಬ್ಬರಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಓವರ್ ವೆಯ್ಟ್ ಇರ್ತಾರೆ, ಅಂಥವರಲ್ಲಿ ಅಡಿಷನಲ್ ಆಗಿ ವೆಯ್ಟ್ನ ಕಡಿಮೆ ಮಾಡ್ಕೊಳ್ಳುವಂಥ ಒಂದು ಸಾಧ್ಯತೆ ಹೆಚ್ಚಬೇಕಾಗುತ್ತೆ ಈ ಒಂದು ಕಂಡೀಷನ್ ಕಡಿಮೆ ಆಗೋದಕ್ಕೆ. ಆ್ಯಂಡ್ ಸರ್ಟನ್ ಪೇಷಂಟ್ಸಲ್ಲಿ ಕೆಲವೊಂದು ಮೆಷರ್ಸ್ನ ಅನುಸರಿಸಬೇಕಾಗತ್ತೆ, ಕಾಂಪ್ಲಿಮೆಂಟ್ರಿ ಮೆಷರ್ಸ್ ಅಂತ ಹೇಳ್ತೀವಿ. ಸಪೋಸ್ ಆಕ್ಯುಪೇಷನಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಇತ್ತು ಅಂತಂದರೆ ಫ್ರೀಕ್ವೆಂಟ್ ಬ್ರೇಕ್ಸ್ ತಗೊಳ್ಳುವಂಥದ್ದು, ಅಥವಾ ರೆಸ್ಟಲ್ಲಿ ಟೈಮಲ್ಲಿ ಫುಟ್ ಎಂಡ್ನ ಎಲಿವೇಟ್ ಆಗಿ ಇಟ್ಕೊಳ್ಳುವಂಥದ್ದು, ಅಥವಾ ಆ ಥರ ಲಾಂಗ್ ಸ್ಟ್ಯಾಂಡಿಂಗ್ ಮಾಡುವಾಗ ಸಾಕ್ಸ್ನ ಯೂಸ್ ಮಾಡೋದು, ಸ್ಟಾಕಿಂಗ್ಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಒಂದು
ಪ್ರಿವೆಂಟಿವ್ ಮೆಷರ್ಸ್ ಅಥವಾ ಪ್ರೊಟೆಕ್ಟಿವ್ ಮೆಷರ್ಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಮಾಡ್ತಾ ಹೋದಾಗೆ ಪ್ರಾಪರ್ ಮೆಡಿಸಿನ್ಸ್ ತಗೊಳ್ತಾ ಹೋದಾಗ ಏನಾಗುತ್ತೆ, ಆ ಬ್ಲಡ್ ಸರ್ಕ್ಯುಲೇಷನ್ ಏನು ಅಫೆಕ್ಟ್ ಆಗಿದೆ ಅದು ಕೂಡ ಆದಷ್ಟು ಪ್ರಿವೆಂಟ್ ಆಗುತ್ತೆ. ತುಂಬ ಜನರಲ್ಲಿ ಏನಾಗುತ್ತೆ, ಇದರಿಂದ ನಿಧಾನಕ್ಕೆ ಪ್ರೋಗ್ರೆಸ್ ಆಗಿ ಹಲವಾರು ಥರದ ಕಾಂಪ್ಲಿಕೇಶನ್ಸ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಆ ಕಾಂಪ್ಲಿಕೇಶನ್ಸ್ ಹಂತಕ್ಕೆ ತಲುಪಿದಾಗ ಡೆಫಿನೆಟ್ಲಿ ಬೇರೆ ಬೇರೆ ಥರದ ಒಂದು ಸಿವಿಯರ್ ಕಾಂಪ್ಲಿಕೇಶನ್ಸ್ ನೋಡ್ತೀವಿ. ಎಸ್ಪೆಷಲಿ DVT ಅಂತ ಹೇಳ್ತೀವಿ, ಡೀಪ್ ವೇನ್ ಥ್ರಾಂಬೋಸಿಸ್. ಈ ಥರದ್ದೆಲ್ಲ ಒಂದು ಕಾಂಪ್ಲಿಕೇಶನ್ಸ್ ಡೆವಲಪ್ ಆದಾಗ ಕಂಪ್ಲೀಟಿಗೆ ನಾರ್ಮಲ್ ಈ ಥರದ್ದೆಲ್ಲ ಒಂದು ಕಡೆ ಲಿಮಿಟೇಷನ್ಸ್ ಬರ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಎಷ್ಟು ಬೇಗ ಆ ಸಮಸ್ಯೆ ಕಾಣಿಸ್ತಿದೆ ಅಷ್ಟು ಬೇಗ ಅದನ್ನು ಐಡೆಂಟಿಫೈ ಮಾಡಿ ಪ್ರಾಪರ್ ಟ್ರೀಟ್ಮೆಂಟ್ ತಗೊಂಡ್ರೆ ಸಂಪೂರ್ಣವಾಗಿಯೇ ಸರಿಪಡಿಸುವಂಥ ಸಾಧ್ಯತೆ ಇರುತ್ತೆ. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ವೆರಿಕೋಸ್ ವೇನ್ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಹಂಚಿಕೊಂಡ್ರಿ. ನಮಸ್ತೆ. ಇನ್ನು ಡಾಕ್ಟರನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇತರೆ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ. ದೂರವಾಣಿ ಸಂಖ್ಯೆ 9550001133. ಮತ್ತೊಂದು ಸಂಖ್ಯೆ 180010810812. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.